ಪ್ರತಿಯೊಬ್ಬರ ಜೀವನದಲ್ಲಿ ಮದುವೆ ಅನ್ನೋದು ಸಂಭ್ರಮದ ಕ್ಷಣ. ಈ ಘಳಿಗೆಯನ್ನ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ವಧುವರರು ಒಟ್ಟಿಗೆ ನೃತ್ಯ ಮಾಡುವುದು, ಸಂಬಂಧಿಕರು ಡ್ಯಾನ್ಸ್ ಮೂಲಕ ವಧುವರರನ್ನ ಮದುವೆ ಮಂಟಪಕ್ಕೆ ಕರೆತರುವ ವಿಡಿಯೋಗಳು ವೈರಲ್ ಆಗ್ತಾ ಇರುತ್ತೆ. ಆದರೆ ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ವಿವಾಹ ಕಾರ್ಯಕ್ರಮವೊಂದರಲ್ಲಿ ವರ ವಧುವಿನ ಕಾಲಿಗೆ ಬಿದ್ದಿದ್ದಾನೆ. ವರನು ಕಾಲಿಗೆ ಬೀಳ್ತಾ ಇದ್ದಂತೆ ವಧು ನಾಚಿ ನೀರಾಗಿದ್ದಾಳೆ. ಇತ್ತ ಸಂಬಂಧಿಕರು ಕೂಡ ಚಪ್ಪಾಳೆ ತಟ್ಟಿ ಆ ಕ್ಷಣವನ್ನ ಎಂಜಾಯ್ ಮಾಡಿದ್ದಾರೆ. ಮದುವೆ ಒಂದು ಪವಿತ್ರ ಬಂಧ. ಮದುವೆ ಎರಡು ಮನಸ್ಸುಗಳ ಬೆಸುಗೆ, ಕುಟುಂಬಗಳ ಕೂಡುವಿಕೆ. ವಿಭಿನ್ನ ವ್ಯಕ್ತಿಗಳು ಕಷ್ಟ ಸುಖ ಏನೇ ಇರಲಿ ಜೀವನ ಪರ್ಯಂತ ಜೊತೆಯಾಗಿ ಬದುಕಬೇಕು. ತನ್ನನ್ನೇ ನಂಬಿ ಬಂದ ಮಡದಿಗೆ ಗೌರವ ನೀಡೋದು ಕೂಡ ಮುಖ್ಯವಾಗುತ್ತೆ. ಕೆಲವೊಮ್ಮೆ ಮದುವೆ ಮಂಟಪದಲ್ಲಿಯೇ ವಧು ವರರ ನಡುವಿನ ಬಾಂಧವ್ಯವನ್ನ ಸಾರುವ ವಿಡಿಯೋಗಳು ವೈರಲ್ ಆಗುತ್ತೆ. ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ಮದುವೆ ಮಂಟಪದಲ್ಲಿ ವರನು ವಧುವಿನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡಿದ್ದಾನೆ. ಹೌದು, ವಿವಾಹ ಕಾರ್ಯಕ್ರಮವೊಂದರಲ್ಲಿ ವಧು ವರನ ಕಾಲಿಗೆ ಬೀಳೋದನ್ನ ನೋಡಿರಬಹುದು. ಆದರೆ ವಿಡಿಯೋದಲ್ಲಿ ವರನೊಬ್ಬ ವಧುವಿನ ಪಾದಗಳನ್ನ ಸ್ಪರ್ಶಿಸುವ ವಿಡಿಯೋ ಅಂತರ್ಜಾಲದಲ್ಲಿ ಹರಿದಾಡ್ತಾ ಇದೆ. ಗುವಾಹಟಿಯ ಕಲ್ಲೋಲ್ ದಾಸ್ ಅವರು ತಮ್ಮ ಮದುವೆಯ ಕ್ಷಣದ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಮದುವೆ ಶಾಸ್ತ್ರಗಳು ನಡೀತಾ ಇದ್ದು ವಧು ವರನ ಪಾದಗಳನ್ನು ಸ್ಪರ್ಶಿಸ್ತಾ ಇರೋದನ್ನ ಕಾಣಬಹುದು. ಅನಂತರದಲ್ಲಿ ವರನು ಮಡದಿಯ ಪಾದಗಳನ್ನು ಸ್ಪರ್ಶಿಸಿದ್ದು ಅಲ್ಲಿಂದ ಅವರು ಜೋರಾಗಿ ಕಿರುಚುತ್ತಾ ಚಪ್ಪಾಳೆ ತಟ್ಟಿದ್ದಾರೆ. ಇತ್ತ ವರನು ಕಾಲಿಗೆ ಬೀಳ್ತಾ ಇದ್ದಂತೆ ವಧುವು ನಾಚಿ ನೀರಾಗಿದ್ದಾಳೆ. ಈ ವಿಡಿಯೋ ಒಂದು ವೈರಲ್ ಆಗ್ತಾ ಇದ್ದಂತೆ 2 ಮಿಲಿಯನ್ಗೂ ಅಧಿಕ ವೀಕ್ಷಣೆಗಳನ್ನು ಗಳಿಸಿಕೊಂಡಿದ್ದು ನೆಟ್ಟಿಗರು ಕಾಮೆಂಟ್ ಮಾಡೋ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ.